ಹ್ಯಾಟ್ರಿಕ್ ಸಂಸದರ ಆಸ್ತಿ 110% ಏರಿಕೆ. ಬಿಜೆಪಿಯವರದ್ದೇ ಸಿಂಹಪಾಲು. ಪ್ರತಾಪ್ ಸಿಂಹ ವರ್ಸಸ್ ನಾಗೇಂದ್ರ. ಚಾಮರಾಜ ಕಮಲದಲ್ಲಿ ಕೋಲಾಹಲ. ಪೆಟ್ರೋಲ್ಗಿಂತ ಕುಡಿಯುವ ನೀರೇ ದುಬಾರಿ. ವೆನೆಜುವೆಲಾ ಕತೆ ಗೋವಿಂದ ಗೋವಿಂದ. ಇವೆಲ್ಲವೂ ಈ ಹೊತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ. ನಾನು ಕಾರ್ತಿಕ್ ಕುಂದರ್. ರಾಜಕಾರಣವಿರೋದು ಜನರ ಸೇವೆ ಮಾಡೋದಕ್ಕೆ ಅಂತಾರೆ. ಆದರೆ ಇವತ್ತಿನ ರಾಜಕೀಯ ಅಂದರೆ ಕೇವಲ ಬಿಸ್ನೆಸ್ ಅನ್ನೋ ಹಾಗಾಗ್ಬಿಟ್ಟಿದೆ. ಅದೇ ರೀತಿ ಈಗ ಕೇಂದ್ರದಲ್ಲಿ ಸಂಸದರಾಗಿ ಹ್ಯಾಟ್ರಿಕ್ ಬಾರಿಸಿರುವಂಥ ನಾಯಕರ ಆಸ್ತಿಯ ವಿವರ ಬಹಿರಂಗವಾಗಿಬಿಟ್ಟಿದೆ. ಈ ಸಂಸದರ ಆಸ್ತಿ 10 ವರ್ಷಗಳಲ್ಲಿ ಬರೋಬ್ಬರಿ 110%ನಷ್ಟು ಹೆಚ್ಚಾಗಿವೆ. ಇದರಲ್ಲಿ ಬಿಜೆಪಿ ನಾಯಕರದ್ದು ಸಿಂಹ ಪಾಲಿದ್ರೆ ಟಿಎಂಸಿ ಹಾಗೂ ಕಾಂಗ್ರೆಸ್ ಕ್ರಮವಾಗಿ 2 ಹಾಗೂ 3ನೇ ಸ್ಥಾನದಲ್ಲಿದೆ. ಈ ಪಟ್ಟಿಯಲ್ಲಿ ರಾಜ್ಯದ 6 ಸಂಸದರ ಹೆಸರು ಸೇರಿದೆ ಅನ್ನೋದು ಗಮನಾರ್ಹ. ರಾಜಕೀಯ ಒಂದು ಪ್ರದೇಶದ ಆಡಳಿತಕ್ಕೆ ಹಾಗೂ ಜನ ಅಭಿವೃದ್ಧಿಗಾಗಿರುವಂತಹ ಒಂದು ವ್ಯವಸ್ಥೆ. ಚುನಾವಣೆ ಅನ್ನೋ ವ್ಯವಸ್ಥೆಯ ಮೂಲಕ ಜನರಿಂದಲೇ ಇಲ್ಲಿ ನೇರವಾಗಿ ಜನಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ. ಆಯಾ ಕ್ಷೇತ್ರದ ಜನರ ಹಾಗೂ ಅಲ್ಲಿನ ಕುಂದುಕೊರತೆಗಳನ್ನು ನಿಭಾಯಿಸೋದು ಜನಪ್ರತಿನಿಧಿಗಳ ಕರ್ತವ್ಯ. ತಮ್ಮ ತಮ್ಮ ಕ್ಷೇತ್ರವನ್ನ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸೋದು ಆಯಾ ಜನಪ್ರತಿನಿಧಿಗಳ ಆದ್ಯ ಕರ್ತವ್ಯವಾಗಿರುತ್ತೆ. ಆದರೆ ಇವತ್ತಿನ ರಾಜಕೀಯ ಅನ್ನೋದು ಸಂಪೂರ್ಣ ಕುಲಗೆಟ್ಟಿದ್ದು, ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿ ಕೇವಲ ಹಣ ಮಾಡೋದೇ ರಾಜಕಾರಣಿಗಳ ಕರ್ತವ್ಯ ಅನ್ನೋ ಹಾಗಾಗ್ಬಿಟ್ಟಿದೆ. ಇವತ್ತಿನ ರಾಜಕೀಯ ಅನ್ನೋದು ಕೇವಲ ಬಿಸ್ನೆಸ್ ಅನ್ನೋ ಹಾಗಾಗಿದೆ. ಕ್ಷೇತ್ರದ ಅಭಿವೃದ್ಧಿ, ಜನರ ಸಮಸ್ಯೆಗಳನ್ನು ಆಲಿಸುವಂತಹ ರಾಜಕಾರಣಿಗಳು ಇವತ್ತು ವಿರಳರಾಗ್ಬಿಟ್ಟಿದ್ದಾರೆ. ಎಲೆಕ್ಷನ್ ಸಮಯದಲ್ಲಿ ನೀವೇ ತಾಯಿ ನೀವೇ ತಂದೆ ಅಂತಲ್ಲ, ಜನರ ಕಾಲು ಹಿಡಿಯುವಂಥ ರಾಜಕಾರಣಿಗಳು ಚುನಾವಣೆಯಲ್ಲಿ ಗೆದ್ದ ನಂತರ ಅದೇ ಜನರ ತಲೆ ಮೇಲೆ ಭಸ್ಮಾಸುರನ ರೀತಿ ಕೈಯಾಡ್ತಾರೆ. ಬಹುತೇಕ ರಾಜಕೀಯ ನಾಯಕರು ಒಮ್ಮೆ ಚುನಾವಣಾ ಸಮಯದಲ್ಲಿ ಕಾಣಿಸಿಕೊಂಡ್ರೆ ಮತ್ತೆ ಅವರು ಕಾಣಿಸಿಕೊಳ್ಳೋದು ಮುಂದಿನ ಚುನಾವಣೆಯ ಹೊಸ್ತಿರಲ್ಲೇ. ಜೊತೆಗೆ ಒಂದು ಬಾರಿ ಒಬ್ಬ ವ್ಯಕ್ತಿ ಶಾಸಕ ಅಥವಾ ಸಂಸದನಾಗಿ ಆಯ್ಕೆ ಆದರೆ ಅವನ ಆಸ್ತಿ ಶರವೇಗದಲ್ಲಿ ಏರಿಕೆ ಆಗುತ್ತೆ. ಈಗಲೂ ಕೂಡ ಕೇಂದ್ರದಲ್ಲಿ ಸತತ 3 ಬಾರಿ ಆಯ್ಕೆಯಾದಂಥ ಸಂಸದರ ಆಸ್ತಿ ವಿವರ ಬಹಿರಂಗವಾಗಿತ್ತು. ಒಬ್ಬೊಬ್ಬರ ಆಸ್ತಿ ವಿವರ ಕೂಡ ಹುಬ್ಬೇರಿಸೋ ರೀತಿ ಹೆಚ್ಚಾಗ್ಬಿಟ್ಟಿದೆ. ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಅಂದರೆ ADR ಅನ್ನೋ ಸಂಸ್ಥೆ ಈಗ ಸಂಸದರ ಆಸ್ತಿಯ ಬಗ್ಗೆ ವರದಿಯನ್ನು ಪ್ರಕಟಿಸಿದೆ. 2014, 2019 ಹಾಗೂ 24ರ ಲೋಕಸಭಾ ಚುನಾವಣೆಯಲ್ಲಿ 103 ಸಂಸದರು ಸತತವಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ.